ಹೋರಾಟವನ್ನು ಹಮ್ಮಿಕೊಂಡಿದ್ದು. ವಿಷಯ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಾಕಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಏನು ಹೇಳಿಕೆಯನ್ನು ಕೊಟ್ಟಿದ್ದೇನೋ ಆ ಹೇಳಿಕೆಯ ವಿರುದ್ಧವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜಮಖಂಡಿ ಮಹಾನಗರದಲ್ಲಿ 2ನೇ ಹೋರಾಟ ಮಾಡ್ತಾ ಇದ್ದಿದ್ದು. ಅದೇ ರೀತಿ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಸಹ ಹೋರಾಟ ಮಾಡಿದ್ದಾವೆ. ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿನಂತಿ ಮಾಡ್ಕೋತದ್ದು ಏನಪ್ಪಾ ಅಂತಂದ್ರೆ, ಜಮಖಂಡಿ ಮಹಾನಗರಕ್ಕೆ ವಿಶ್ವವಿದ್ಯಾಲಯ ಸುಮ್ಮನೆ ಬರಲಿಲ್ಲ. ಅನೇಕ ಹೋರಾಟಗಳ, ಅನೇಕ ಆಂದೋಲನಗಳ, ಅನೇಕರ ಒಂದು ಬಲಿದಾನದಿಂದ ಜಮಖಂಡಿ ಮಹಾನಗರಕ್ಕೆ ವಿಶ್ವವಿದ್ಯಾಲಯ ಬಂದಿದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಜಮಖಂಡಿ ಒಲೆ ಮಠದ ಈಗಿನ ಪರಮ ಪೂಜ್ಯರಾಗಿರ್ತಕ್ಕಂತಹ ಆನಂದ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾಕೆ ಪರಮ ಪೂಜ್ಯರ ಕರ್ಕೊಂಡಿದ್ದೀಪ್ಪ ಅಂತಂದ್ರೆ, ಹಿರಿಯ ಪರಮ ಪೂಜ್ಯರಾಗಿರ್ತಕ್ಕಂತಹ ಒಲೆ ಮಠದ ಪರಮ ಪೂಜ್ಯರ ಆಶಯ ಏನಾಗಿತ್ತಪ್ಪ ಅಂತಂದ್ರೆ, ಜಮಖಂಡಿ ಮಹಾನಗರದಲ್ಲಿ ವಿಶ್ವವಿದ್ಯಾಲಯ ಬರೋದ್ರಿಂದ, ಜಮಖಂಡಿ ಮಹಾನಗರಕ್ಕೆ ಒಳ್ಳೆ ಒಳ್ಳೆಯ ಯೋಜನೆಗಳು ಬರೋದ್ರಿಂದ ಜಮಖಂಡಿ ಜಿಲ್ಲೆಯನ್ನಾಗಿಸುವುದಕ್ಕೆ ಇವೆಲ್ಲ ಪ್ರಮುಖ ಅಗ್ರಗಣ್ಯ ಅಂಶಗಳಾಗ್ತವೆ ಅಂತಕ್ಕಂಥ ಆಶಯ ಒಲೆ ಮಠದ ಪರಮ ಪೂಜ್ಯರಿತ್ತು. ಹಾಗಾಗಿ ಜಮಖಂಡಿ ಜಿಲ್ಲೆ ಆಗಬೇಕಾದ್ರೆ ವಿಶ್ವವಿದ್ಯಾಲಯ ಜಮಖಂಡಿ ನಗರಕ್ಕೆ ಬಹಳ ಅವಶ್ಯ ಇದೆ. ಏನಾದರೂ ವಿಶ್ವವಿದ್ಯಾಲಯಕ್ಕೆ ನೀವು ಪ್ರತಿ ವರ್ಷ 2 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀನಿ ಅಂತೇಳಿ ನೀವು ಘೋಷಣೆಯನ್ನು ಮಾಡಿದ್ದೀರಿ. ನೀವು ಯಾವಾಗ ಹೋದ ವರ್ಷ ವಿಶ್ವವಿದ್ಯಾಲಯಕ್ಕೆ 2 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅನುದಾನವನ್ನು ಕೊಡಲಿಲ್ವೋ ಆವಾಗ ವಿದ್ಯಾರ್ಥಿ ಪರಿಷತ್ತು ಮತ್ತು ವಿವಿಧ ಸಂಘಟನೆಗಳು ನಿಮ್ಮ ವಿರುದ್ಧ ಹೋರಾಟ ಮಾಡಿದ್ದಪ್ಪ ಅಂತಂದ್ರೆ ಅದಕ್ಕೊಂದು ಮಹತ್ವ ಇರ್ತಿತ್ತು. ನೀವು ಹಣವನ್ನು ಕೊಡ್ತಿದ್ರಿ, ವಿಶ್ವವಿದ್ಯಾಲಯ ಅಭಿವೃದ್ಧಿ ಆಗ್ತಿತ್ತು. ಆದ್ಮೇಲೆ ನಮ್ಮ ಗಮನದಲ್ಲಿರ್ಬೇಕು ಏನಪ್ಪಾ ಅಂತಂದ್ರೆ, ಈ 9 ವಿಶ್ವವಿದ್ಯಾಲಯಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ ಯಾವುದಾದ್ರೂ ಇದ್ರೆ ಅದು ನಮ್ಮ ಜಮಖಂಡಿ ಬಾಗಲಕೋಟೆ ವಿಶ್ವವಿದ್ಯಾಲಯ. ಯಾಕಪ್ಪ ಅಂತಂದ್ರೆ ಈ 9 ವಿಶ್ವವಿದ್ಯಾಲಯಗಳಲ್ಲಿ ಸರ್ಕಾರಿ ಲೆಕ್ಚರ್ಸ್ಗಳು ಇಲ್ಲ. ಆದ್ರೆ ಜಮಖಂಡಿ ವಿಶ್ವವಿದ್ಯಾಲಯದಲ್ಲಿ 15ಕ್ಕೂ ಹೆಚ್ಚು ಜನ ಸರ್ಕಾರಿ ಶಿಕ್ಷಕರುಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಾರೆ. ಪ್ರತಿ ವರ್ಷ 15,000 ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಇರೋದ್ರಿಂದ ಪ್ರೆಸೆಂಟ್ 45,000 ವಿದ್ಯಾರ್ಥಿಗಳ ಭವಿಷ್ಯ ಈ ವಿಶ್ವವಿದ್ಯಾಲಯದಲ್ಲಿ ಅಡಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನಮಗೆ ಏನಾದರೂ ಸರ್ಕಾರವನ್ನು ನಡೆಸೋದು, ಸರ್ಕಾರದವರಿಗೆ ವಿಶ್ವವಿದ್ಯಾಲಯ ನಡೆಸೋದಕ್ಕೆ ಹಣದ ಸಮಸ್ಯೆ ಐತಪ್ಪ ಅಂತಂದ್ರೆ ನಾವು ಜಮಖಂಡಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅದರೊಂದಿಗೆ ಮಠಮಾನ್ಯದ ಎಲ್ಲ ಸಾಧು ಸಂತರು ಸೇರಿಕೊಂಡು ಭಿಕ್ಷೆಯನ್ನು ಬೇಡಿ ನಿಮಗೆ ಹಣವನ್ನು ಕೊಡ್ತಕ್ಕಂಥ ಕಾರ್ಯ ನಾವು ಮಾಡ್ತೇವೆ. ಆದರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವನ್ನು ಆಡ್ತಕ್ಕಂಥ ಕಾರ್ಯ ರಾಜಕಾರಣಿಗಳು ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕೇವಲ ಇವತ್ತಿನ ದಿವಸ ಯೂನಿವರ್ಸಿಟಿ ಅಡಿಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋರಾಟವನ್ನು ಮಾಡಿ ಮನವಿಯನ್ನು ಕೊಡ್ತಾ ಇದ್ದದ್ದು ಕೇವಲ ತಾತ್ಕಾಲಿಕ ಅಷ್ಟೇ. ಏನಾದರೂ ನೀವು ಮತ್ತೆ ನಾವು ನಿಮ್ಮದೇ ಹಠವನ್ನು ಮುಂದುವರಿಸಿ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡ್ತೇವೆ ಅಂತಕ್ಕಂಥ ಹೇಳಿಕೆಯನ್ನ ಮುಂದುವರಿದ್ದೇ ಆದರೆ ಬರ್ತಕ್ಕಂಥ ದಿನಮಾನದಲ್ಲಿ ಅಖಿಲ ಭಾರತೀಯ ಸಂತ ಸಮಿತಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ಜಮಖಂಡಿಯ ನಾನಾ ವಿವಿಧ ಸಂಘಟನೆಗಳನ್ನು ಸೇರಿಕೊಂಡು ಜಮಖಂಡಿಗೆ ಬಂದ್ ಕರೆ ಕೊಡಬೇಕಾಗ್ತದೆ. ಆವಾಗ ಸರ್ಕಾರಕ್ಕೆ ವಿಶ್ವವಿದ್ಯಾಲಯದ ಮಹತ್ವ ಏನು ಅನ್ನೋದು ಗೊತ್ತಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಈ ವಿಶ್ವವಿದ್ಯಾಲಯವನ್ನ ಬಂದ್ ಮಾಡ್ತಕ್ಕಂಥ ಒಂದು ಕಾರ್ಯ ಹಿಂಪಡಿಬೇಕು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವನ್ನು ಆಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಯಾಕಪ್ಪ ಅಂತಂದ್ರೆ ಬಡ ರೈತರ ಮಕ್ಕಳುಗಳು, ಬಡವರ ಮಕ್ಕಳು ಎಲ್ಲೋ ಬೆಳಗಾವಿ, ಬಿಜಾಪುರ, ಹುಬ್ಬಳ್ಳಿ ಅಂತ ನಗರಕ್ಕೆ ಹೋಗಿ ಕಲಿಯೋದಕ್ಕಾಗದೇ ಇರತಕ್ಕಂಥ ಕಡು ಬಡತನದ ರೇಖೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದೊಳಗಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳ ಭವಿಷ್ಯದ ಒಂದು ವಿಷಯವನ್ನು ತಮ್ಮ ಗಮನದಲ್ಲಿ ಇಟ್ಕೊಂಡು ಈ ಒಂದು ವಿಶ್ವವಿದ್ಯಾಲಯವನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ನಿಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಇವತ್ತಿನ ಈ ಒಂದು ವಿದ್ಯಾರ್ಥಿ ಪರಿಷತ್ತಿನ ಹೋರಾಟದಲ್ಲಿ MLCಗಳಾಗಿರ್ತಕ್ಕಂತಹ ಈ ವಿಶ್ವವಿದ್ಯಾಲಯದ ಆಡಳಿತದ ಸದಸ್ಯರು ಆಗಿರ್ತಕ್ಕಂತಹ ಹನುಮಂತನ ನಿರಾಣಿ ಕಳೆದ ತಿಂಗಳು 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚತಕ್ಕಂಥ ನಿರ್ಧಾರವನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದನ್ನು ನಾನು ಖಂಡನೆ ಮಾಡ್ತಾ ಇದ್ದೀನಿ. ಕಾರಣ ರಾಜ್ಯದ ಶೈಕ್ಷಣಿಕ ಪ್ರಗತಿಗೆ
ವಿಶ್ವವಿದ್ಯಾನಿಲಯಗಳ ಅವಶ್ಯಕತೆ ಭಾಳಷ್ಟಿದೆ. ಆ ಹಿನ್ನೆಲೆಯಲ್ಲಿ 2022ರಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣರವರು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸಂದರ್ಭ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 9 ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿ ಕಾರ್ಯಾಚರಣೆಯನ್ನು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಶಿಕ್ಷಣ ತಜ್ಞರನ್ನು, ಶಿಕ್ಷಣ ಪ್ರೇಮಿಗಳನ್ನು, ಸಾಹಿತಿಗಳನ್ನು ವಿಚಾರ ವಿನಿಮಯ ಮಾಡಿ ಶಿಕ್ಷಣ ಸಂಸ್ಥೆಗೆ ಅವಶ್ಯ ಇರತಕ್ಕಂಥ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಗೆ ನಿರ್ಧಾರವನ್ನು ತೆಗೆದುಕೊಂಡು ಪೂರ್ವಾಪರ ವಿಚಾರ ಮಾಡಿ ಅವತ್ತಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು 9 ವಿಶ್ವವಿದ್ಯಾನಿಲಯಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಕಾರ್ಯಾಚರಣೆ ಕೂಡ ಪ್ರಾರಂಭ ಮಾಡಿರ್ತಕ್ಕಂಥ ವಿಷಯ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸರ್ಕಾರ ಅವೆಲ್ಲ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬೇಕು ಅಂತಕ್ಕಂಥ ಒಂದು ರಾಜಕೀಯ ದುರುದ್ದೇಶ ಅಥವಾ ಹುನ್ನಾರವನ್ನು ಇಟ್ಟುಕೊಂಡು ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಅವೆಲ್ಲ ವಿಶ್ವವಿದ್ಯಾನಿಲಯಗಳನ್ನು ರದ್ದುಪಡಿಸ್ತೀವಿ ಅಂತಕ್ಕಂಥ ನಿರ್ಧಾರವನ್ನು ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಾಗ ನಮ್ಮೆಲ್ಲರಿಗೂ ಕೂಡ ಸಾಕಷ್ಟು ನೋವಾಗಿದೆ, ತೊಂದರೆ ಆಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಇದರಿಂದ ಶೈಕ್ಷಣಿಕವಾಗಿ ತೊಂದರೆ ಆಗ್ತಾಯಿದೆ, ಕುಂಠಿತ ಆಗ್ತಾಯಿದೆ ಅಂತಕ್ಕಂಥ ಹಿನ್ನೆಲೆಯಿಂದ ಯಾವ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬಾರ್ದು ಅಂತಕ್ಕಂಥ ಆಗ್ರಹವನ್ನು ಸರ್ಕಾರಕ್ಕೆ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತಿನ ದಿವಸ ಜಮಖಂಡಿ ಮಹಾನಗರದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಬಾಗಲಕೋಟೆ ವಿಶ್ವವಿದ್ಯಾನಿಲಯದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀನಿ. ಸುಮಾರು 15,000 ವಿದ್ಯಾರ್ಥಿಗಳು ಇವತ್ತು ಈ ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಅಡ್ಮಿಷನನ್ನು ಪ್ರತಿ ವರ್ಷ ಪಡಿತಕ್ಕಂಥದ್ದು. ಅಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಗಮನಿಸಿ ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಇವತ್ತು ಅಣಿಯಾಗಿದೆ. ಇವತ್ತು ಕೇವಲ ಜಮಖಂಡಿಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನವರು ಹೋರಾಟಕ್ಕೆ ಇವತ್ತು ಇಳಿದಿದ್ದಾರೆ. ಅವರ ಹೋರಾಟ ಯಶಸ್ವಿ ಆಗಬೇಕು, ಅವರ ಬೇಡಿಕೆ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದು ಅನ್ನೋಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರಕ್ಕೆ ಇವತ್ತು ಇದನ್ನು ವಿದ್ಯಾರ್ಥಿಗಳ ಧ್ವನಿಯನ್ನು ಕೇಳಿಸಬೇಕು, ಅದನ್ನು ಕೇಳಿಸ್ಕೊಳ್ಬೇಕು. ಇರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನು ಮುಂದುವರಿಸೋದು ಅಷ್ಟೇ ಅಲ್ಲ, ಕಳೆದ ಬಜೆಟ್ನಲ್ಲಿ ನೀವು ಪ್ರತಿ ವಿಶ್ವವಿದ್ಯಾನಿಲಯಕ್ಕೆ 2 ಕೋಟಿ ರೂಪಾಯಿ ಅನುದಾನ ಕೊಡುವುದಾಗಿ ವಾಗ್ದಾನ ಮಾಡಿದ್ದೀರಿ. ರೈಟಿಂಗ್ದಲ್ಲಿ ಕೂಡ ಇದೆ. ಆ ಹಣವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಿ ಈ ವಿಶ್ವವಿದ್ಯಾನಿಲಯಗಳ ಆರ್ಥಿಕ ಚೈತನ್ಯವನ್ನು ತುಂಬತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಆಧಾರವಾಗಿಟ್ಟುಕೊಂಡು ಒಂದು ಉಪಸಮಿತಿಯನ್ನು ನೇಮಕ ಮಾಡಿ ಆ ಉಪಸಮಿತಿ ವರದಿಯಲ್ಲಿ 345 ಕೋಟಿ ರೂಪಾಯಿ ಅನುದಾನ ಮುಂದಿನ 5 ವರ್ಷದ ಅವಧಿಗೆ ಈ 9 ವಿಶ್ವವಿದ್ಯಾನಿಲಯಕ್ಕೆ ಬೇಕಾಗ್ತದೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ವಿಶ್ವವಿದ್ಯಾನಿಲಯ ಅಂದಮೇಲೆ ಖರ್ಚು ವೆಚ್ಚಗಳು, ಕಟ್ಟಡ, ಇನ್ಫ್ರಾಸ್ಟ್ರಕ್ಚರು, ಫರ್ನಿಚರ್ಸು, ಸ್ಟಾಫ್ ಎಕ್ಸ್ಪೆನ್ಸಸ್ ಇದ್ದೇ ಇರ್ತದೆ. ಇದೆಲ್ಲವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಾಗರಿಕ ಸಮಾಜದಲ್ಲಿ ನಾಗರಿಕ ಸರ್ಕಾರದ ಕರ್ತವ್ಯ ಆಗಿದೆ. ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ಯಾವುದೇ ಖರ್ಚನ್ನು ಮಾಡಿದರೂ ಕೂಡ ಅದರಿಂದ ನಾವು ಲೆಕ್ಕಾಚಾರ ತೆಗಿಬಾರ್ದು. ಇದು ಸೇವಾ ಭಾವನೆಯಿಂದ ನಾವು ಮಾಡ್ತಕ್ಕಂಥ ಕೆಲಸ ಆಗಿರೋದ್ರಿಂದ ಶಿಕ್ಷಣ ಸಂಸ್ಥೆಯ ಸದೃಢತೆಗಾಗಿ ಮುಂದಿನ 5 ವರ್ಷಗಳಲ್ಲಿ 345 ಕೋಟಿ ರೂಪಾಯಿ ಸರ್ಕಾರಕ್ಕೇನು ಭಾರ ಅಲ್ಲ ಅಂತಕ್ಕಂಥ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಸರ್ಕಾರ ತಕ್ಷಣವೇ ಆ ನಿರ್ಧಾರವನ್ನು ಕೈಬಿಟ್ಟು ಇರತಕ್ಕಂಥ ಎಲ್ಲ ವಿಶ್ವವಿದ್ಯಾನಿಲಯಗಳನ್ನು ಯಥಾವತ್ತಾಗಿ ಮುಂದುವರಿಸಿ ಆರ್ಥಿಕ ಶಕ್ತಿಯನ್ನು ತುಂಬಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಅಲ್ಲಿ ಬೇಕಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಪೀಠೋಪಕರಣಗಳಾಗಿರ್ಬೋದು, ಅಲ್ಲಿ ಪ್ರಾಧ್ಯಾಪಕರ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಫರ್ನಿಚರನ್ನು ಒದಗಿಸ್ತಕ್ಕಂಥದ್ದಾಗಿರ್ಬೋದು, ಲೈಬ್ರರಿ ಫೆಸಿಲಿಟಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾಯಿದ್ದೀನಿ.